ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇದಾಗಿದೆ. ಸೊ ಅರ್ಲಿ ಮಾರ್ನಿಂಗ್ ಅನ್ನೋದಕ್ಕಿಂತ ಮಿಡ್ ನೈಟ್ ಥರನೇ ಇದು. 3:40ಗೆಲ್ಲನೂ ಎದ್ದಿದ್ದೀವಿ ನಾನು ಅಮ್ಮ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತಿನ ಈ ವರ್ಷದ ಹಬ್ಬ, ಮೊದಲನೇ ವರ್ಷದ ಹಬ್ಬ ಅಂದರೆ 1 ಇಯರಿಂದ ಮಾಡಿರಲಿಲ್ಲ ಅಲ್ವಾ. ಸೊ ಹಬ್ಬ, ಗಣೇಶ ಹಬ್ಬ ಆಗಿ ಸೊ ಈ ವರ್ಷ ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಸೊ ಸಿಂಪಲಾಗಿ ನಮ್ಮ ಮನೆಯಲ್ಲಿ ಹಬ್ಬ ಇರೋರು ಹಬ್ಬನ ಬಿಡಬಾರ್ದು ಅಂತಾರೆ. ಸೊ ಹಂಗಾಗಿ ಸಿಂಪಲಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಬೇಕು ಅಂತ ಸೊ ಎಲ್ಲ ಮಾಡ್ತಾ ಇದ್ದೀನಿ. ಸೊ ನೈಟು ನಾನು ದೇವ್ರ ಮನೆ ಹಾಗೆ ಮುಖವಾಡ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಸೊ ನೋಡಿ, ಅಮ್ಮ ಎದ್ದು ಕಿಚನಿಗೆ ಬಂದಿದ್ದಾರೆ. ಕಿಚನ್ ಸೆಕ್ಷನ್ ಅಡುಗೆದೆಲ್ಲ ಪಾಪ ಅಮ್ಮನ ಮೇಲೆ ಬಿಟ್ಬಿಟ್ಟಿದ್ದೀನಿ. ಸೊ ನಾನೀಗ ದೇವ್ರಿಗೆ ರೆಡಿ ಮಾಡಬೇಕು, ಅಂದರೆ ಸೀರೆ ಎಲ್ಲ ಉಡಿಸೋದು ಅದೆಲ್ಲ ಇರುತ್ತಲ್ವ, ಅದೆಲ್ಲ ಮಾಡಬೇಕು. ಸೊ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲಾಗಿ ಯಾವ ಥರ ಇರುತ್ತೆ ಅಂತ ಈ ವ್ಲಾಗ್ನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಅಂತ ಸೊ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ, ಎಲ್ಲ ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಮನಸ್ಸಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ. ಸೊ ಲೈಫ್ ಈಸ್ ವೆರಿ ಶಾರ್ಟ್. ಸೊ ಎಲ್ಲರೂ ಆದಷ್ಟು ಖುಷಿಯಾಗಿ ಇರೋಕ್ಕೆ ಪ್ರಯತ್ನ ಪಡಿ. ಸೊ ಅವರಿಗೆ ಇವರಿಗೆ ಅಂತ ಅವ್ರ ಮೇಲೆ ಸುಮ್ಮನೆ ದ್ವೇಷನ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನೋಡಿ, ಅಮ್ಮನೂ ಕೂಡ ನನ್ನ ಜೊತೆ ನನಗಿಂತ ಮುಂಚೆನೇ ಎದ್ಬಿಟ್ಟಿದ್ರು ಅಮ್ಮ. ಸೊ ಅಮ್ಮ ಎದ್ದು ಆಮೇಲೆ ನನ್ನನ್ನು ಎಬ್ಬಿಸ್ತಾರೆ. ಸೊ ಫೈನಲ್ ಆಗಿ ಹಬ್ಬದ ಕೆಲಸ ಅಂತ ಇನ್ನೂ ದೇವ್ರಿಗೆಲ್ಲ ಏನೂ ರೆಡಿ ಮಾಡಿಲ್ಲ. ಸೊ ಈಗ ಶುರು ಮಾಡ್ತೀನಿ, ಯಾಕಂದರೆ ನಂಗೆ ಮುಂಚೆಯಿಂದ ಅದೇ ಅಭ್ಯಾಸನೇ. ಎಲ್ಲ ನೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅರ್ಲಿ ನೈಟು ಅಂದರೆ ಒಂದು 12ಗೆಲ್ಲ ಮಲಗಿಬಿಡ್ತೀವಿ. ಸೊ ಮಾರ್ನಿಂಗು 3 o'clockಗೆ ಎದ್ದು ಸೊ ಪ್ರತಿಯೊಂದು ಮಾಡ್ಕೊಳ್ಳೋದು ನನಗೆ ಅದು ಆಗ್ಲಿಂದ ಅಭ್ಯಾಸ, ಅಮ್ಮ ಮಾಡಿರೋದು. ಸೊ ಇವತ್ತು ನಾ ಹಾಗೆಯೇ ಹಬ್ಬದ ವ್ಲಾಗ್ ಕೊನೆಯವ್ರಿಗೂ ಮಿಸ್ ಮಾಡಿದೆ. ಈ ವರ್ಷದಿಂದ ನನ್ನ ಮನೆಯಲ್ಲಿ ಹಬ್ಬನ ಶುರು ಮಾಡಿದ್ದೀನಿ. ಇರುತ್ತೆ, ಲೈಫ್ ಲಾಂಗ್ ನಾವು ಕ್ಯಾರಿ ಮಾಡೋ ಅಂಥದ್ದು ತುಂಬಾ ಇರುತ್ತೆ. ಸೊ ಇಟ್ಸ್ ಓಕೆ, ಎಲ್ಲನೂ ಎಲ್ಲರ ಹತ್ರ ಅಂದರೆ ಕೆಲವ್ರು ಅಂದ್ಕೊಳ್ಬೋದು ಬೇಕಂತ ಅಳ್ತಾರೆ ಅಂತೆಲ್ಲನೂ. ಸೊ ಹಂಗಾಗ್ಬಿಟ್ಟು ಬೇಡ. ಸೊ ನಾವು ಹೇಗಿದ್ದರೂ ನಮ್ಮನ್ನು ಇಷ್ಟಪಡೋರು, ನಾವೇನು ಅನ್ನೋ ಅರ್ಥ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಅದ್ರ ಬಗ್ಗೆನೂ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ವ್ಲಾಗ್ ಅಂತೂ ತುಂಬಾ ತಡ ಆಗಿದೆ, 2-3 ಡೇಸ್ ಆದಮೇಲೆ ವ್ಲಾಗ್. ಯಾಕಂದರೆ ಹಬ್ಬ ಇದ್ದಿದ್ದ ಕಾರಣ ಕೆಲಸಗಳು ಜಾಸ್ತಿ, ನನಗೆ ಆದಂಥ ಪರ್ಸ್ನಲ್ ಕೆಲಸಗಳು ಜಾಸ್ತಿ ಇದೆ, ಹಂಗಾಗ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ಮಿಸ್ ಮಾಡಿದೆ, ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಫೈನಲಿ ನೋಡಿ, ದೇವ್ರ ಮನೆಗೆಲ್ಲನೂ ಕೂಡ ಹೂವನ್ನು ಹಾಕಿ ನೆನ್ನೆನೇ ನಾನು ದೇವ್ರ ಮನೆ ಕ್ಲೀನ್ ಮಾಡಿದ್ದೆ. ಹೂವೆಲ್ಲ ಹಾಕಿ ದೇವ್ರ ಮನೆ ರೆಡಿ ಮಾಡಿ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಸ್ಯಾರಿನ ಉಡ್ಸಿದ ಮೇಲೆ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನನಗೆ ಸ್ಯಾರಿ ಉಡ್ಸ್ಕೊಂಡು ವ್ಲಾಗ್ ಮಾಡೋ ಅಷ್ಟು ಟೈಮ್ ಇಲ್ಲ. ಮುಂಚೆ ನಾನು ಮಿಡ್ ನೈಟ್ 2 o'clockಗೆ ಎದ್ದು ಫ್ರೆಶ್ ಅಪ್ ಸ್ನಾನ ಮಾಡಿ ಸೀರೆನ ಉಡ್ಸೋಕ್ಕೆ ರೆಡಿ ಮಾಡ್ತಿದ್ದೆ. ಈ ಸತಿ ಎದ್ದಿದ್ದೇ 3:40-4 o'clock ಆಗಿತ್ತು. ಸೊ ಸ್ವಲ್ಪ ಎಲ್ಲ ನಾನು ರೆಡಿ ಆಗೋ ಅಷ್ಟೊತ್ತಿಗೆ, ಸ್ನಾನ ಮಾಡಿ ವ್ಲಾಗ್ ಶೂಟ್ ಮಾಡೋ ಅಷ್ಟೊತ್ತಿಗೆ ನನಗೆ ಟೈಮ್ ಇಲ್ಲ. ಯಾಕಂದರೆ ಇವತ್ತು ಸ್ವಲ್ಪ ಬೇಜಾರಲ್ಲೂ ಕೂಡ ಇದ್ದೀನಿ. ಯಾಕಪ್ಪ ರೀಸನ್ ಅಂದರೆ ಕೆಲವೊಂದು ಇರುತ್ತಲ್ವ, ನಾವು ಏನೇ ಆಗಲಿ ಲೈಫ್ ಲಾಂಗ್ ಕ್ಯಾರಿ ಮಾಡಬೇಕು, ಅದು ನೆನಪಿಸ್ಕೊಳ್ಬಾರ್ದು. ನಾನು ಇದನ್ನು ಇವತ್ತಿನ ಡೇ ಏನಾದರೂ ಮಾಡಿ ನಾನು ಈ ನೆನಪನ್ನು ಮರಿಬೇಕು ಅಂದರೂ ಅದೇ ಬೇಕಂತ ನಮಗೆ ನೆನಪನ್ನು ಕಾಡುತ್ತೆ. ಯಾಕಂದರೆ ಇವತ್ತು 21 ಆಗಸ್ಟು ವರಮಹಾಲಕ್ಷ್ಮಿ ಹಬ್ಬ. ಈ 21 ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ಯಾವಾಗೋ ಒಂದು ವರ್ಷ ಹಬ್ಬದ ದಿವಸನೇ ಬಂದಾಗ ತುಂಬಾ ಸ್ಪೆಷಲಾಗಿ ಸೆಲೆಬ್ರೇಷನ್ ಮಾಡಿ ಆ ಖುಷಿನ ಇವತ್ತು ನೆನಪಿಸ್ಕೊಳ್ತಾ ಇದ್ದೀನಿ. ಹಬ್ಬದ ಊಟ, ಹೋಳಿಗೆ ಅಂದರೆ ತುಂಬಾ ಇಷ್ಟ. ಎಲ್ಲೋ ಒಂದು ಕಡೆ ಫೀಲ್ ಅಷ್ಟೇ, ಬರ್ಡೇ ಬೇರೆ ಇದೆ,
ಅವ್ರನ್ನ ಬಿಟ್ಟು ಇಷ್ಟನ್ನು ನಾನು ಇದನ್ನು ಮಾಡಬೇಕಾ ತಿನ್ನಬೇಕಾ ಅಂತ ಫೀಲು. ಸೊ ಅದನ್ನೆಲ್ಲನೂ ಕೂಡ ಸ್ವಲ್ಪ ಹೊತ್ತು ನನಗೆ ನಾನೇ ಮತ್ತೆ ಸ್ಟ್ರಾಂಗ್ ಆಗಿಬಿಡ್ತೀನಿ. ಬಿಕಾಸ್ ಅನಿಸುತ್ತೆ ಒಂದೊಂದು ಸತಿ ಇದು ನನಗೆ ನಂದು, ಇನ್ನೊಬ್ಬರಿಗೆ ನಾನು ಯಾಕೆ ನೋವು ಕೊಡಬೇಕು ನನ್ನಿಂದ. ಸೊ ನನ್ನೊಳಗೆ ನನಗೇ ಇರಬೇಕು ಅನ್ನೋ ಒಂದು ಕಡೆ ಫೀಲು. ಬಟ್ ಆಗೋದಿಲ್ಲ. ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದರೂ ಕೆಲವೊಂದು ನಮ್ಮ ಸ್ಟ್ರಾಂಗ್ನಾಗಲಿ ನಮ್ಮ ಫಿಸಿಕಲ್ ಮೆಂಟಲಿ ನಾವು ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೆಲವೊಂದು ನಮ್ಮನ್ನು ಕುಗ್ಗಿಸುತ್ತೆ. ಅದಂತೂ 100% ನಿಜ, ನನ್ನ ಎಕ್ಸ್ಪೀರಿಯೆನ್ಸು. ಸೊ ಏನೂ ಮಾಡೋಕ್ಕಾಗಲ್ಲ. ಫೈನಲ್ ಆಗಿ ನೋಡಿ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಎಲ್ಲನೂ ಕೂಡ ಅಲಂಕಾರ ಮಾಡಿದ ಮೇಲೆ ಈ ಥರ ಇದೆ. ಸೊ ಹೇಗಿದೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ. ಬಟ್ ಈ ವ್ಲಾಗ್ ನಾನು ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ 3-4 ಡೇಸ್ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಬ್ಯುಸಿ ಶೆಡ್ಯೂಲ್, ನನಗೆ ಬ್ಯುಸಿ ಆಗಿದ್ದೀನಿ. ನನಗೇ ಏನು ಅನ್ನಿಸ್ತಿದೆ ಅಂದರೆ, ಒನ್ ಡೇ ಅಲ್ಲಿ ನನಗೆ ಟೈಮು ಸಾಲ್ತಿಲ್ಲ. ಇನ್ನೊಂದು ಸ್ವಲ್ಪ 2 hour 3 hour ಎಕ್ಸ್ಟ್ರಾ ಇರಬೇಕಿತ್ತು ಅಲ್ಲಿ ಟೈಮು ಅನ್ನೋದು ಅನ್ನಿಸ್ತಿದೆ. ಯಾಕಂದರೆ ಮೇ ಬಿ ಗೊತ್ತಿಲ್ಲ, ಇಷ್ಟು ವರ್ಷ ನನಗೆ ಅದು ಬೋರ್ ಅನ್ನಿಸ್ತಿತ್ತು, ದಿನಗಳು ಹೋಗ್ತಿಲ್ಲ ಅನ್ನಿಸ್ತಿತ್ತು. ಈಗ ಅನ್ನೋದು ಬೇಗ ಕಂಪ್ಲೀಟ್ ಆಗ್ತಿದೆ. ಯಾಕೆ ನನಗೆ ಅಂದ್ಕೊಂಡಿದ್ದು ಟೈಮ್ ಸರಿಯಾಗಿ ಈ ಕೆಲಸ ನನಗೆ ಇವತ್ತು ಆಗಿಲ್ಲ ಅಂದರೆ ಟೈಮ್ ಸಾಕಾಗ್ತಿಲ್ಲ. ಮೇ ಬಿ ಎಲ್ಲ ಒಬ್ಬಳೇ ನನ್ನ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋದಕ್ಕೆ ನನಗೆ ಈ ಥರ ಅನ್ನಿಸ್ತಿದೆಯಾ ಅಂತ ನನಗೆ ಕ್ವಶನ್ನು. ಸೊ ನೆಕ್ಸ್ಟ್ ಆ ಥರ ಆದ್ರೂ ಚೆನ್ನಾಗಿರುತ್ತೆ. ಅನ್ನೋದು ಸ್ವಲ್ಪ ಎಕ್ಸ್ಟೆಂಡ್ ಆಗಬೇಕು. ನೈಟ್ ಅನ್ನೋದು ಬೇಡ, ನೈಟ್ ಕರೆಕ್ಟಾಗಿದೆ. ಟೈಮು 2 hour ಎಕ್ಸ್ಟ್ರಾ ಆಗಿಬಿಡ್ಬೇಕು. ಆಗ ಸ್ವಲ್ಪ ಕೆಲವೊಂದು ಕೆಲಸಗಳನ್ನ ಮುಗಿಸ್ಕೊಳ್ಬೋದು. ತುಂಬ ಜನ ನಾನು ವ್ಲಾಗ್ ಹಾಕೋಕ್ಕೂ ಮುಂಚೆ ಇನ್ಸ್ಟಾ ಮತ್ತು ವಾಟ್ಸಪ್ಪಲ್ಲಿ ಸ್ಟೋರಿ ಹಾಕಿದ್ದಕ್ಕೆ ನಿಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೀಯ ಅಂತ ನಾನು ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯವರು ಕಮೆಂಟ್ಸು ಎಲ್ಲನೂ ಕೂಡ ನನಗೆ ಹೇಳ್ತಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನನಗಿಂತ ತುಂಬ ಗ್ರ್ಯಾಂಡಾಗೆ ತುಂಬ ಜನ ಹಬ್ಬನ ಮಾಡಿರ್ತಾರೆ. ಮೇ ಬಿ ಗೊತ್ತಿಲ್ಲ ನೀವುಗಳು ನಾನು ಇಷ್ಟು ಚೆನ್ನಾಗಿ ಹಬ್ಬನ ಮಾಡಿದ್ದೀನಿ ಅಂದ್ಬಿಟ್ಟು ನೀವು ನಾನು ಖುಷಿಯಾಗಿರಬೇಕು, ಇನ್ನಷ್ಟು ಪ್ರೋತ್ಸಾಹ ನನಗೆ ಕೊಡಬೇಕು ಅಂತಲೇ ನೀವು ನನಗೆ ಆ ಥರ ಹೇಳ್ತಿದ್ದೀರಾ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಸಪೋರ್ಟು ನನಗೆ ಇರಬೇಕು. ನೀವು ಈ ಥರ ಹೇಳೋದ್ರಿಂದನೇ ನನಗೆ ಅದೇ ಒಂದು ದೊಡ್ಡ ಖುಷಿ. ನೋಡಿ, ದೇವರಿಗೆ ಎಷ್ಟು ಮಾಡಿದ್ರೂ ಹಬ್ಬನೇ. ದೇವ್ರೇನು ಇಷ್ಟೆಲ್ಲ ಹೂವು ಹಾಕಿ ಅಲಂಕಾರ ಮಾಡಿ ಅಂತ ದೇವ್ರು ಎಲ್ಲೂ ಕೇಳೋದಿಲ್ಲ. ಯಾವುದೇ ಹೆಣ್ಣು ದೇವ್ರಿಗಾಗಲಿ ತುಂಬ ಇಷ್ಟ ಆಗಿರೋದು ಅಂದರೆ ಸುಗಂಧ ಪರಿಮಳ ಇರುವಂಥ ಹೂವು ಅಂದರೆ ಮಲ್ಲಿಗೆ, ಮಳ್ಳೆ ಆ ಥರ ಹೂವು ಅಂದರೆ ಇಷ್ಟ. ಇನ್ನು ಮಿಕ್ಕಿದ ಹೂವೆಲ್ಲ ನಮ್ಮ ಖುಷಿಗೆ ನಾವು ಅಲಂಕಾರಕ್ಕೆ ನಾವು ಹಾಕೋದು. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ, ಅಲಂಕಾರ ಅನ್ನೋದು ಹೂವು ಅನ್ನೋದು ಇಷ್ಟನೇ. ಎಷ್ಟು ಮಾಡಿದ್ರೂ ಸಾಕಾಗಲ್ಲ, ಎಷ್ಟಿದ್ರೂ ಸಾಕಾಗಲ್ಲ, ಬೇಕು ಅಂತ ಅನಿಸುತ್ತೆ. ಸೊ ಇವತ್ತಿನ ನಮ್ಮನೆ ವರಮಹಾಲಕ್ಷ್ಮಿ ಹೇಗಿದೆ, ನನ್ನ ಅಲಂಕಾರ ಹೇಗಿದೆ ಅಂತ ನೀವು ಜೆನ್ಯೂನಾಗಿ ಒಂದು ಸ್ಮಾಲ್ ಕಮೆಂಟ್ ಕೊಡಿ. ಸೊ ತುಂಬ ಜನ ನಂಗೆ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ಸು ವಾಟ್ಸಪ್ಪಲ್ಲಿ ಸ್ಟೋರೀಸ್ ನೋಡಿ ಹೇಳ್ತಾ ಇದ್ದಾರೆ, ಇನ್ಸ್ಟಾದಲ್ಲಿ ನೋಡಿ ಹೇಳ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹಾಗೇ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಪ್ರತಿ ವರ್ಷವೂ ಬರ್ತಾ ಇರುತ್ತೆ. ಸೊ ಪ್ರತಿ ವರ್ಷವೂ ವ್ರತನ ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಮುಂಚೆ ನನ್ನ ಹಳೆಯ ವ್ಲಾಗ್ಸ್ನ ನೋಡಿದರೆ, ಹಳೆಯ ವ್ಯೂವರ್ಸ್ ಆಗಿದ್ದರೆ ನಾನು ತುಂಬ ಡೀಟೇಲಿಂಗಾಗಿ ಈ ಹಬ್ಬದ ಬಗ್ಗೆ ಸ್ಟೋರಿನ ತಿಳಿಸಿದ್ದೀನಿ. ಹಬ್ಬ ಹೆಂಗೆ ಬಂತು, ವರಮಹಾಲಕ್ಷ್ಮಿ ಅಂದರೆ ಏನು, ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂದರೆ ಏನಕ್ಕೆ, ನಾವಿವಾಗ ಹಬ್ಬದ ದಿವಸ ಅರಿಶಿನ ಕುಂಕುಮಕ್ಕೆ ಹೆಣ್ಮಕ್ಳನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತೀವಿ. ಆ ವರಮಹಾಲಕ್ಷ್ಮಿಯಲ್ಲೂ ದೇವ್ರೂ ಕೂಡ ಲಕ್ಷ್ಮಿ ಹೇಗೆ ಒಬ್ಬರು ಅಂದರೆ ಕುಂಕುಮಕ್ಕೆ ಬಂದಿರ್ತಾರೆ, ಅವ್ರು ರಿಟರ್ನು ಹೆಂಗೆ ಹೋಗ್ತಾರೆ, ಅವರಿಗೋಸ್ಕರ ಯಾರು, ಆ ಥರ ಎಲ್ಲ ಪೂರ್ತಿ ಸ್ಟೋರಿನ ಹಬ್ಬದ ಬಗ್ಗೆ ಪೂರ್ತಿ ಡೀಟೇಲಿಂಗ್ ಕೊಟ್ಟಿದ್ದೀನಿ. ಸೊ ನೋಡಿ, ಹಬ್ಬ ಅಂದಮೇಲೆ ಈ ಥರ ನಾವು ಹಬ್ಬ ಇರೋರು ಕೈಗೆ ಕಂಕಣನ ಕಟ್ಕೊಳ್ತೀವಿ. ಸೊ ಎಲ್ಲ ಪೂಜೆ ಆದಮೇಲೆ ಮಾಡ್ತಾಯಿದ್ದೀನಿ. ಸೊ ಏನೇ ಆಗಲಿ ನಮ್ಮ ಮನೇಲಿ 5 ಮೆಂಬರ್ಸ್ಗೆ ಯಾವುದೊಂದಾಗಲಿ, ಒಂದು ವಸ್ತು ಆಗಿರಲಿ, ಒಂದು ತಿನ್ನೋದಾಗಿರಲಿ, ಇನ್ನೂ ನನಗದು ರೂಢಿ ತಪ್ಪಿಲ್ಲ. ಎಲ್ಲೋ ಕಂಕಣನೂ ಕೂಡ ಇವತ್ತು 5 ಮಾಡಿಟ್ಟಿದ್ದೀನಿ. ಅವರ ಬರ್ಡೇ ಏನೇ ಆಗಲಿ ಅವರಿದ್ದು ಅವರಿಗೆ ಸೇರಬೇಕು ಅನ್ನೋದು ನನಗೆ ಒಂಥರ ಮೇ ಬಿ ಅದನ್ನೆಲ್ಲ ಬದಲಾಯಿಸ್ಕೋಬೇಕು. ಸೊ ನನಗೇನಂದರೆ ನನ್ನ ನೋವು, ನನ್ನ ಕಷ್ಟ, ನನ್ನ ದುಃಖನ ನನ್ನೊಳಗೇ ಇರಬೇಕು. ಅದು ಇನ್ನೊಬ್ಬರಿಗೆ ತೋರಿಸ್ಬೇಕಾಗಲಿ, ಇನ್ನೊಬ್ರಿಗೆ ಹೇಳ್ಬೇಕು ಅನ್ನೋದು ಇಷ್ಟ ಆಗ್ತಿಲ್ಲ. ಯಾಕಂದರೆ ಈ ನಡುವೆ ಅದನ್ನು ಸ್ಟ್ರಾಂಗಾಗಿ ನಾನು ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ. ಮೇ ಬಿ ದಿನನಿತ್ಯದ ಜೀವನನೇ ನಮಗೆ ಆ ಪಾಠನ ಕಲಿಸುತ್ತೆ. ಎಷ್ಟೇ ಸಾಫ್ಟ್ ಇರಲಿ, ಈ ಥರ ಲೈಫ್ನ ಒಂದು ಲೀಡ್ ಮಾಡ್ತಾಯಿದ್ದೀನಿ ಅಂದಾಗ ಅದೇ ಬಂದುಬಿಡುತ್ತೆ. ಮೇ ಬಿ ನನ್ನ ಫ್ರೆಂಡ್ಸು ನನಗೆ ಕೊಡ್ತಾ ಇರೋ ಬ್ಯಾಕ್ ಸಪೋರ್ಟು ಇರ್ಬೋದು,
ಆ ಥರದ್ರಿಂದ ನಾನು ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ. ಸೊ ಫೈನಲಾಗಿ ಹಬ್ಬ ಎಲ್ಲ ಮುಗೀತು. ಹಬ್ಬದ ಎಲ್ಲನೂ ಕೂಡ ಮುಗಿದಾದಮೇಲೆ ನಾನು ವರ್ಷ ವೈಭವಲಕ್ಷ್ಮಿ ವ್ರತನ ಮಾಡ್ಕೊಂಡು ಬರ್ತಿದ್ದೆ. ಆಷಾಢ ಶುಕ್ರವಾರದಲ್ಲಿ ಶುರು ಮಾಡಿದ್ರೆ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿವಸಕ್ಕೆ ಇಷ್ಟು ವಾರ ಅಂದ್ಕೊಂಡು ವೈಭವಲಕ್ಷ್ಮಿ ಪೂಜೆನ ಲಾಸ್ಟ್ ಮಾಡಿ ಹಬ್ಬದ ದಿವಸ ಹೆಂಗಿದ್ರು ಲಕ್ಷ್ಮಿನ ಗ್ರ್ಯಾಂಡಾಗಿ ಇಡ್ತೀನಲ್ವ, ಅದ್ರ ಜೊತೆಗೆ ಕಳಸನ ಇಟ್ಟು ಪೂಜೆ ಮಾಡಿಬಿಡ್ತಿದ್ದೆ. ಈ ವರ್ಷ 1 ಇಯರಿಂದ ವೈಭವಲಕ್ಷ್ಮಿ ಪೂಜೆನ ಮಾಡಿಲ್ಲ. ತುಂಬಾ ಇವತ್ತು ಯಾಕೋ ಕತೆ ಪುಸ್ತಕನ ಓದಬೇಕಾ ಅಂತ ಅನ್ನಿಸಿ ನನಗೆ ಇವತ್ತು ಇಷ್ಟ ಆಗಿ ವೈಭವಲಕ್ಷ್ಮಿ ಪುಸ್ತಕನ ಒಳ್ಳೆ ದಿವಸ ಇವತ್ತು ಅಂದ್ಬಿಟ್ಟು ಓದ್ತಾ ಇದ್ದೀನಿ. ಹಾಗೆ ಈ ಪುಸ್ತಕ ನನಗೆ 17 ಇಯರ್ಸ್ ಬ್ಯಾಕು ಅಮ್ಮ ಕೊಟ್ಟಿದ್ದು. ಸೊ ಇದೇ ಪುಸ್ತಕದಲ್ಲಿ ವ್ರತನ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಒಂಥರ ಸೆಂಟಿಮೆಂಟು ಈ ಪುಸ್ತಕ ಅಂದರೆ. ಹಾಗೆ ನನಗೆ ಈಗ ಬರೋ ಹೊಸ ವರ್ಷನ್ ನನಗೆ ಇಷ್ಟನೇ ಆಗ್ತಿಲ್ಲ. ಸೊ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಈ ಬುಕ್ಕಲ್ಲೇ ನಾನು ವ್ರತನ ಮಾಡಬೇಕು ಅಂದ್ಬಿಟ್ಟು. ಸೊ ನಮ್ಮಮ್ಮ ತುಂಬ ವರ್ಷಗಳು ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ವೈಭವಲಕ್ಷ್ಮಿ ಪೂಜೆನ ಮಾಡಿ ಅಭ್ಯಾಸ ನನಗೆ. ಫೈನಲಿ ನಿಮ್ಮ ಮನೆಗಳಲ್ಲೆಲ್ಲ ಪೂಜೆ ಹೇಗಾಯಿತು? ಫೈನಲಿ ಈಗ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲನೂ ಕೂಡ ಮುಗೀತು. ಸೊ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಹೀಗಾಗಿದೆ ನಮ್ಮ ಮನೆಯಲ್ಲಿ. ಸೊ ಸಿಂಪಲ್ಲಾಗಿ ಹಬ್ಬನ ಮಾಡಬೇಕು ಅಂತ ಮಾಡಿ ಮುಗಿಸಿದ್ದೀನಿ. ಹೋಪ್ ನಿಮ್ಮ ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಮನೆ ಅಂದಮೇಲೆ ಅದು ಇರಲಿ ಇಲ್ದೇ ಹೋಗಲಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ದೇವ್ರು ಎಲ್ಲನೂ ಇಟ್ಟು ಮಾಡಿ ಅಂತ ಕೇಳೋದಿಲ್ಲ. ಹೇಗೆ ಮನಸ್ಸಲ್ಲೊಂದು ಭಕ್ತಿ ಇಟ್ಕೊಂಡು ಪೂಜೆನ ಮಾಡಿದ್ರೆ ಸೊ ಅಷ್ಟೇ ಸಾಕಂತ ನನ್ನ ಭಾವನೆ. ಸೊ ಎಲ್ಲರೂ ಕೂಡ ಆದಷ್ಟು ಮಾಡಿ. ಕೆಲವ್ರಿಗೆ ಈ ವೀಕ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೂ 3 ವೀಕ್ಸ್ ಇರುತ್ತೆ. 3 ವೀಕ್ಸಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಹಬ್ಬನ ಬಿಡಬೇಡಿ. ಮನೆ ಶ್ರೇಯಸ್ಸಿಗೋಸ್ಕರ ಮಕ್ಕಳು ಶ್ರೇಯಸ್ಸಿಗೋಸ್ಕರ ಹಬ್ಬಗಳನ್ನ ಬಿಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಯಾವಾಗೂ ನಮ್ಗೆ ಇದ್ದಿದ್ದೇನೆ, ಪ್ರತಿಯೊಬ್ಬರಿಗೂ ಏನೋ ಒಂದು ನೋವು ದುಃಖ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಆ ಭಗವಂತ ಕೊಡಲಿ ಅಂತ ಹಾರೈಸ್ತಾ. ಸೊ ಇವತ್ತಿನ ವ್ಲಾಗ್ ಈವ್ನಿಂಗ್ವರೆಗೂ ಕಂಟಿನ್ಯೂ ಆಗುತ್ತೆ ನೋಡಿ. ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಏನೆಲ್ಲ ಮಾಡಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಈಗ ಕಿಚನಿಗೆ ಹೋಗ್ಬೇಕು, ಏನಿಲ್ಲ ಒಬ್ಬಟ್ಟು ಒಂದು ಸುಡಬೇಕು. ಫೈನಲ್ ಅಮ್ಮ ಎಲ್ಲ ಮಾಡಿಟ್ಟಿದ್ದಾರೆ. ರೈಸು, ವಡೆ, ಮಸಾಲ ವಡೆ, ಒಬ್ಬಟ್ಟು ಮಾಡಬೇಕು. ನಮ್ಮ ಮನೆ ವರಮಹಾಲಕ್ಷ್ಮಿ. ಸೊ ಇಷ್ಟೆಲ್ಲ ಹಬ್ಬ ಮಾಡಿದ್ಮೇಲೆ ಹಬ್ಬದ ಅಡುಗೆಗಳನ್ನ ತೋರಿಸಿಲ್ಲ ಅಂದರೆ ಹೇಗೆ? ಮಕ್ಕಳಿಗೆ ಊಟನ ಬಡಿಸಿದ್ದೀನಿ, ಊಟ ತಿಂತಾ ಇದ್ದಾರೆ. ಬನ್ನಿ ನಮ್ಮ ಮನೆಯ ಹಬ್ಬದ ಅಡುಗೆ ಏನಂದರೆ ಹೆಸರುಬೇಳೆ, ಅವರೆಕಾಯಿ ಕಾಳು ಕೂಟು, ಆಲೂಗಡ್ಡೆ ಗೊಜ್ಜು, ಬೀನ್ಸ್ ಪಲ್ಯ, ಚಿತ್ರಾನ್ನ, ಮಸಾಲ ವಡೆ. ಈ ಹಬ್ಬದ ಸ್ಪೆಷಲ್ ಸ್ವೀಟು ಒಬ್ಬಟ್ಟಿಲ್ಲ ಅಂದರೆ ಹಬ್ಬ ಆಗುತ್ತಾ? ಸೊ ಒಬ್ಬಟ್ಟು, ಹಾಗೆ ವೈಟ್ ರೈಸು, ಒಬ್ಬಟ್ಟು, ಸಾಂಬಾರು ಇಷ್ಟಾಗಿರುತ್ತೆ ನಮ್ಮ ಮನೆಯ ಹಬ್ಬದ ಊಟ. ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಫೆಸ್ಟಿವಲ್ ಫುಡ್ ಇದೇ ಇರುತ್ತೆ. ಸ್ವಲ್ಪ ಪಲ್ಯಗಳಲ್ಲಿ ಚೇಂಜಸ್ ಇರುತ್ತೆ. ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಟಿಫನ್ ತಿಂದಿಲ್ಲ. ಫೈನಲಾಗಿ ಭರ್ಜರಿಯಾಗಿ ಹೊಟ್ಟೆ ತುಂಬ ಹಬ್ಬದ ಊಟನ ತಿಂದು ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿ ಸಂಜೆ ಮತ್ತೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಸಂಜೆ ದೇವರಿಗೆ ದೀಪನ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆನ ಮಾಡಬೇಕು. ಸಂಜೆ ನಾನು ಎಲ್ಲ ಮಾಡೋ ಅಷ್ಟೊತ್ತಿಗೆ ನನ್ನ ಮಕ್ಕಳಿಬ್ರೂ ಕೂಡ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಪೂಜೆನ ಶುರು ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಡೇ ಶುರು ಆಗೋದೇ ಇಲ್ಲಿಂದ. ಡೈಲಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಸ್ಕೂಲಿಗೆ ಹೋಗೋದು ಅಭ್ಯಾಸ ಅವರಿಗೆ. ಸೊ ಹಂಗಾಗಿ ಅದಕ್ಕೆ ಇವತ್ತು ಪೂಜೆ ಮಾಡಿಲ್ಲಲ್ಲ, ಬೆಳಗ್ಗೆ ಎಲ್ಲ ನೀನೇ ಮಾಡಿದ್ಯಾ, ಸಂಜೆ ನಾವು ಮಾಡ್ತೀವಿ ಅಂತ ಹೇಳಿ ಮಾಡಿ ಆದಮೇಲೆ ನಾನು ಮಾಡ್ತಾಯಿದ್ದೀನಿ. ಕೆಲವೊಂದು ನಾವು ಹೇಗೆ ನಡ್ಕೊಂಬಂದಿರ್ತೀವೋ ಅದು ಮಕ್ಳಿಗೆ ನಾವು ಅದು ಸರಿನಾ ತಪ್ಪಾ ಅಂತ ಇಲ್ಲ, ನಮ್ಮ ಮಕ್ಳಿಗೆ ನಾವು ಕಲಿಸಿದ್ದೀವಿ, ಅದನ್ನ ನಾವು ಬದಲಾಯಿಸೋಕ್ಕೂ ಆಗೋದಿಲ್ಲ. ಅದು ಒಳ್ಳೆಯದೇ ಅಂತ ನನ್ನ ಪ್ರಕಾರ. ಸೊ ಎಲ್ಲಿ ನಾವು ಮಕ್ಕಳಿಗೆ ಸ್ಟಾರ್ಟಿಂಗಿಂದ ನಾವು ಏನನ್ನು ಕಲಿಸ್ಕೊಂಡು ಅವ್ರನ್ನ ಎಲ್ಲಿಂದ ನಾವು ಬಗ್ಗಿ ನಡೆಯೋದು ಅಂತಾರಲ್ವ, ಅದು ಎಲ್ಲಿಂದ ನಾವು ಕಲಿಸ್ತೀವಿ ಅಂದರೆ ಇಲ್ಲಿಂದನೇ ಕಲಿಸ್ಬೇಕು ಅಂತ ನನಗೆ ಒಂದು ಇಂಟೆನ್ಷನ್ನು. ಯಾಕಂದರೆ ನಾವು ಒಂದು ದೊಡ್ಡವರಿಗೆ ಒಂದು ಬೆಲೆ ಗೌರವ ಅವ್ರು ಕೊಡಬೇಕು, ತಲೆ ಬಗ್ಗಿಸಿ ದೊಡ್ಡವ್ರ ಮೇಲೆ ಕೂತಾಗ ಚಿಕ್ಕವ್ರ ಕೆಳಗೆ ಕೂರಬೇಕು ಅನ್ನೋದು ಖಂಡಿತ ನನ್ನ ಪ್ರಕಾರ ಅದು ಕರೆಕ್ಟು. ಸೊ ಈಗ ಅನಿಸ್ಬೋದು ಅವರೇನು ನಾವೇನು ಎಲ್ಲರೂ ಸರಿ ಸಮಾನೆ, ಗಂಡು ಹೆಣ್ಣು ಸರಿ ಸಮಾನೆ, ದೊಡ್ಡವರು ಚಿಕ್ಕವರು ಸರಿ ಸಮ ಅಂತಾರಲ್ಲ, ಅದು ನನ್ನ ಪ್ರಕಾರ ಖಂಡಿತ ತಪ್ಪು. ದೊಡ್ಡವರನ್ನೇ ಚಿಕ್ಕವರಾಗಿಯೇ ಇರಬೇಕು. ಸೊ ಫೈನಲಿ ಸಂಜೆ ನೋಡಿ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಮಾಡಿ ನಾನಿವಾಗ ಟೈಮ್ ನೋಡಿ ಆರತಿ ಮಾಡ್ತಾಯಿದ್ದೀನಿ. ಆರತಿ ಮಾಡಿ ನಮ್ಮ ಮನೆಯಲ್ಲಿ ದೇವ್ರನ್ನ ಒಂದೇ ದಿವಸ ಇಟ್ಕೊತಾರೆ. ತುಂಬ ಜನ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ 3 ದಿವಸ 5 ದಿವಸ ಇಟ್ಕೊಳ್ತಾರೆ. ಇಲ್ಲ, ನಾನು ಒಂದು ದಿವಸಕ್ಕೆ ಆರತಿ ಮಾಡಿ ಇವತ್ತು ಕಳಸನ ಕದಲಿಸ್ಬಿಟ್ಟು ಬೆಳಗ್ಗೆ ಪೂಜೆ ಮತ್ತು ದೀಪ ಹಚ್ಚಿ
ಟೈಮ್ ನೋಡಿ ಕಳಸನ ತೆಕ್ಕೊಳ್ತೀನಿ. ಸೊ ಆಂಟಿ ಸ್ವಲ್ಪ ಲೇಟಾಗೆ ಸಂಜೆ ಬಂದರು. ಆಂಟಿ ಬಂದಮೇಲೆ ಆಂಟಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ವಿ. ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ನಿಮ್ಗೊಂದು ಸ್ಮಾಲ್ ಇನ್ಫಾರ್ಮೇಷನ್ ಅಂದರೆ, ನೀವು ದೇವ್ರನ್ನ ಯಾವ ಥರ ಇಡುವಾಗ ಟೈಮಿಂಗ್ಸ್ ಎಲ್ಲ ನೋಡಿ ಕಳಸನ ಪ್ರತಿಷ್ಠಾಪನೆ ಮಾಡ್ತೀರಾ. ಸೊ ತೆಗಿಯೋವಾಗೂ ಅಷ್ಟೇ ಕಳಸನ ನೀವು ಬೆಳಗ್ಗೆಗೆ ತೆಗಿಯೋವಾಗ ದೀಪ ಹಚ್ಚಿ ಪೂಜೆ ಮಾಡಿ ಟೈಮ್ನ ನೋಡಿ ಒಳ್ಳೆ ಟೈಮಲ್ಲಿ ಕಳಸನ ತೆಕ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್.